ಜಾನುವಾರುಗಳ ಜಾತ್ರೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ರ ನಡೆಯೋದಕ್ಕೆ? ಈಗ ಈ ಒಂದು ಪ್ರಾಧಿಕಾರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾಧಿಕಾರದ ಸದಸ್ಯರು ನಾವು, ಅಧ್ಯಕ್ಷರು ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ, ಉಪಾಧ್ಯಕ್ಷರು ನಮ್ಮ ಉಸ್ತುವಾರಿ ಸಚಿವರು ಮುನಿಯಪ್ಪನವರು ಇರ್ತಾರೆ, ನಾವು ಸದಸ್ಯರು ಹೇಳೋದೇನೆಂದರೆ ತಮಗೆ 10ರಿಂದ 18ಕ್ಕೆ ಬೇರೆ ಖಾಸಗಿ ವ್ಯಕ್ತಿಗಳು ಬೇರೆ ದಿನಾಂಕವನ್ನು ಸೂಚಿಸಿ ಎಲ್ಲ ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ದಾರಿ ತಪ್ಪಿಸೋದು ಬೇಡ. 10ರಿಂದ 18ಕ್ಕೆ ರಾಸುಗಳ ಒಂದು ಸೇರ್ಪಡೆ ಜಾತ್ರೆಗೆ 18ರಿಂದ 24ರವರೆಗೂ ನಮಗೆ ಆ ಒಂದು ಬ್ರಹ್ಮರಥೋತ್ಸವ 25 ಇರೋದ್ರಿಂದ ಆ ಕ್ಲೀನಿಂಗು ಅಲ್ಲಿನ ವ್ಯವಸ್ಥೆಗಳಿಗೆ ನಮಗೆ ಅನುಕೂಲ ಆಗುತ್ತೆ. 24ರವರೆಗೂ 25 ಬ್ರಹ್ಮರಥೋತ್ಸವ ಇರ್ಬೋದು. 10ರಿಂದ 18ರಲ್ಲಿ ಏನಂತಂದರೆ ರೈತರು ಬಂದವರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ದೇವಸ್ಥಾನದಿಂದ ಪ್ರಾಧಿಕಾರದಿಂದ ನಮ್ಮ ಮಂತ್ರಿಗಳು ಅಧಿಕಾರಿಗಳು ಆದೇಶದ ಮೇರೆಗೆ ನಾವು ಸಹ ಸೇರಿಕೊಂಡು ಅವರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎರಡು ಟೈಮ್ ಊಟ ಮಧ್ಯಾಹ್ನ ರಾತ್ರಿ ಕೊಟ್ಟು, ಕರೆಂಟಿನ ವ್ಯವಸ್ಥೆ ಎಲ್ಲ ವಿದ್ಯುತ್ ದೀಪ ಪ್ರತಿಯೊಂದು ರೈತರಿಗೆ ಅನುಕೂಲ ಮಾಡ್ತಾಯಿದ್ದೇವೆ. ಸೊ ಹಾಗಾಗಿ ರೈತರಿಗೂ ನಾವು ಮನವಿ ಮಾಡಿಕೊಡೋದು ಒಂದೇ, ಬೇರೆ ಖಾಸಗಿ ವ್ಯಕ್ತಿಗಳ ಒಂದು ದಿನಾಂಕನ ನೀವು ನಿಗದಿಪಡಿಸೋದು ಬೇಡ. ನಮ್ಮ ಪ್ರಾಧಿಕಾರ ಸಭೆಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಅಧಿಕಾರಿಗಳು, DC ಅವರು, ಸಾಹೇಬರು ಎಲ್ಲ ಸೇರಿ ಏನು ದಿನಾಂಕ ನಿಗದಿಪಡಿಸಿದ್ದಾರೆ ಆ ದಿನಾಂಕದಿಂದ ತಾವು ದಯಮಾಡಿ ರೈತಾಪಿಗಳು ರಾಸುಗಳನ್ನು ತೆಗೆದುಕೊಂಡು ಬಂದು ಒಂದು 10ನೇ ತಾರೀಕು ಪ್ರಾರಂಭ ಮಾಡಿ 18ಕ್ಕೆ ಮುಕ್ತಾಯ ಮಾಡಿ ಇಲ್ಲಿ ಎಲ್ಲ ಸೌಲಭ್ಯ ಕೂಡ ನಾವು ಪ್ರಾಧಿಕಾರದಿಂದ ಒದಗಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ನಾನಾದರೂ ಭಾವಿಸಿದ್ದೇನೆ. ಸರ್, ರೈತರುಗಳಿಗೆ ಮೇವಿನ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ ಸರ್? ಮೇವಿನ ವ್ಯವಸ್ಥೆ ಏನು ಸದ್ಯಕ್ಕೆ ಇಲ್ಲ, ರಾಸುಗಳಿಗೆ ಮೇವಿನ ವ್ಯವಸ್ಥೆ ಏನು ಮಾಡಿಲ್ಲ. ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ವ್ಯವಸ್ಥೆ ಇದೆ. ಇಷ್ಟು ನಾವು ಪ್ರಾಧಿಕಾರದಿಂದ ಮಾಡ್ತಾಯಿದ್ದೇವೆ. ಈ ಹಿಂದೆ ನಮ್ಮ ಮಂತ್ರಿಗಳು ಬರೋಕ್ಕೆ ಮುಂಚೆ ಊಟದ ವ್ಯವಸ್ಥೆ ಏನು ಇರಲಿಲ್ಲ. ಯಾವತ್ತೂ ರೈತರಿಗೆ ಊಟ ಕೊಡ್ತಾ ಇರಲಿಲ್ಲ. ಈಗ 2 ವರ್ಷದಿಂದ ನಮ್ಮ ಮಿನಿಸ್ಟ್ರು ಮುನಿಯಪ್ಪನವರು ಬಂದಾಗಿಂದ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಭಾಳ ಒಂದು ಒಳ್ಳೆ ಸಮಾಧಾನಕರವಾಗಿದೆ. ಈಗ ರೈತರಿಗೆ ಹಸ್ಕೊಂಡು ಬಂದವರಿಗೆ ಭಗವಂತನಲ್ಲಿ ಒಂದು ಪ್ರಸಾದ ಕೊಟ್ಟರೆ ಒಂದು ನಮಗೂ ಕೂಡ ಸಮಾಧಾನ ಆಗ್ತಾಯಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕಳೆದ ವರ್ಷ ನಾನು ನೋಡಿದಾಗೆ ಸುಮಾರು 2-3 ಕಿಲೋಮೀಟ್ರ್ ರಸ್ತೆ ಜಾಮ್ ಆಗಿತ್ತು. ಈ ವರ್ಷ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಸರ್? ಈಗ ನಮ್ಮ ಅಧಿಕಾರಿಗಳು ದಿನೇಶ್ ಸರ್ ಇದ್ದಾರೆ, ಅವರು ಕೂಡ ಈಗಾಗಲೇ ನಮ್ಮ PWD ಅವರು, ಪೊಲೀಸ್ ಇಲಾಖೆ ಅವ್ರನ್ನೆಲ್ಲ ಸಂಪರ್ಕಿಸಿ ಒಂದು ಏನು ಗೊಂದಲ ಆಗ್ತದೆ ಸಂಚಾರಕ್ಕೆ, ಅದನ್ನು ಸ್ವಲ್ಪ ಸೂಕ್ತವಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಶ್ರಮ ಪಡ್ತಿದ್ದಾರೆ. ಒಳ್ಳೆ ಅನುಕೂಲ ಮಾಡಿಕೊಡೋಕ್ಕೆ ತಯಾರಿದ್ದಾರೆ. ಏನು ತೊಂದರೆ ಆಗಲ್ಲ ಈ ಸಾರಿ ಅಂತ ನಮ್ಮ ಭಾವನೆ. ಸರ್, ಈ ವರ್ಷ ರಾಸುಗಳಿಗೆ ಉತ್ತಮ ಬಹುಮಾನ ಯಾವ ರೀತಿ ಇಟ್ಟಿದ್ದಾರೆ ಸರ್? ಕಳೆದ ಸಾರಿ ಇಟ್ಟಂಗೆ ಈ ಸಾರಿನೂ ರಾಸುಗಳ ಬಹುಮಾನ ಬೆಳ್ಳಿ ಲೋಟ, ಚೆಂಬು ಅಂಥದ್ದು ಏನೋ ಸರ್ಟಿಫಿಕೇಟು ಎಲ್ಲ ಕೊಟ್ಟು ಮನವಿ ಪ್ರಮಾಣ ಪತ್ರಗಳು ಕೂಡ ಕೊಟ್ಟು ರೈತರಿಗೆ ಅಭಿನಂದಿಸೋಕ್ಕೆ ನಮ್ಮ ಪ್ರಾಧಿಕಾರ ನಮ್ಮ ರೈತ ಬಾಂಧವರಿಗೆ ಇನ್ನೇನಾದ್ರು ಹೇಳೋದಿದೆಯಾ ಸರ್? ರೈತ ಬಾಂಧವರು ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು. ದೇವಸ್ಥಾನ ವತಿಯಿಂದ ಮಾಡ್ತಕ್ಕಂಥ ಸೌಕರ್ಯಗಳನ್ನು ಉಪಯೋಗಿಸ್ಕೋಬೇಕು. ಜೊತೆಗೆ ಅವರು ಕೂಡ ಈ ಒಂದು ಏನು ಈ ಪ್ರಾಧಿಕಾರದಿಂದ ನಿಗದಿಪಡಿಸಿರೋ ದಿನಾಂಕನ ಅವರು ಉಪಯೋಗಿಸ್ಕೊಂಡು ಆ ದಿನಾಂಕದಂದೇ ಅವರು ಬಂದು ಸೇರಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ರೈತರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸುಂಕದ ವಿಚಾರ, ಸುಂಕ ಈಗ ಏನಂದರೆ ಸುಂಕ ಈಗಾಗಲೇ ನಮ್ಮ ಪ್ರಾಧಿಕಾರದಿಂದ ಹೇಳಿದ್ದಾರೆ. ಈಗ ಸುಂಕ ಲಾರಿ ಆಗ್ಬೋದು, ಬಸ್ ಆಗ್ಬೋದು, ಕಾರ್ ಆಗ್ಬೋದು, ಜನಗಳಾಗ್ಬೋದು, ಯಾರಿಗೂ ಯಾವುದೇ ಥರವಾದ ಸುಂಕ ವಿಧಿಸಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ರಾಸುಗಳ ಸುಂಕನೂ ಇಲ್ಲ, ಗಾಡಿ ಸುಂಕನೂ ಇಲ್ಲ, ಜನಗಳ ಸುಂಕನೂ ಇಲ್ಲ, ಯಾರ್ದು ಸುಂಕ ಇಲ್ಲ. ಸುಂಕರಹಿತ ಜಾತ್ರೆ ಈ ಸಾರಿ. ಶುಲ್ಕ ವಸೂಲಿ ಮಾಡೋ ಆಗಿಲ್ಲ ಸರ್. ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಹಿರಿಯ ನಾಗರಿಕರು ಹಾಗೂ
ಅಂಗವಿಕಲರಿಗೆ, ಗರ್ಭಿಣಿ ಮಹಿಳೆಯರಿಗೆ ಅತಿ ಶೀಘ್ರದಲ್ಲಿ ದರ್ಶನ ಆಗುವಂಥ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದಿಂದ ಎಲ್ಲ ಅಧಿಕಾರಿಗಳು, ಸಚಿವರು ಹಾಗೂ ನಮ್ಮ ಪ್ರಾಧಿಕಾರ ಸದಸ್ಯರುಗಳನ್ನು ತೀರ್ಮಾನ ಮಾಡಿದ್ದೀವಿ. ಸೂಕ್ತವಾದ ವ್ಯವಸ್ಥೆ ಆಗುತ್ತೆ. ಹಾಗೂ ಬರುವಂಥ ಭಕ್ತಾದಿಗಳಿಗೆ ಏನು BMTC ಇರ್ಬೋದು, KSRTC ಇರ್ಬೋದು, ವೆಹಿಕಲ್ಲು ಇವಾಗ ಆಲ್ರೆಡಿ ನಾವು ಪ್ರಾಧಿಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಿಳಿಸಿದ್ದೀವಿ. ಹೆಚ್ಚಿನ ಬಸ್ಸುಗಳ ವ್ಯವಸ್ಥೆ ಈ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರದಿಂದ ಹಾಗೂ ಈ ಕಡೆ ದಾಬಸ್ಪೇಟೆ ಕಡೆಯಿಂದ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗೋ ಥರ ನಾವು ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದೀವಿ. ಅದು ಕೂಡ ಬಸ್ಸಿನ ವ್ಯವಸ್ಥೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ವಿ. ಈ ಬ್ರಹ್ಮರಥೋತ್ಸವಕ್ಕೆ ಸಾಕಷ್ಟು ಜನ ಈ ಬಾರಿ ಭಾಗವಹಿಸುವ ನಿರೀಕ್ಷೆ ಇದೆ. ಎಲ್ಲ ಬರುವಂಥ ಭಕ್ತರಿಗೆ ಸೂಕ್ತವಾದ ರೀತಿ ಎಲ್ಲ ರೀತಿಯ ಸೌಲಭ್ಯ, ಯಾವುದೇ ರೀತಿಯ ಒಂದು ತೊಂದರೆಗಳಾಗದ ಥರ ಅತಿ ಶೀಘ್ರದಲ್ಲಿ ದರ್ಶನ ವ್ಯವಸ್ಥೆ ಇರ್ಬೋದು, ಪ್ರಸಾದದ ವ್ಯವಸ್ಥೆ ಇರ್ಬೋದು, ಹಾಗೂ ಸುಂಕ. ಇವಾಗ ನಾವು ಹೇಳ್ದಂಗೆ ಇದು ಒಂದು ವಿಶೇಷವಾದ ಒಂದು ಸುದ್ದಿ. ಏನಂದರೆ ಇತಿಹಾಸದಲ್ಲಿ ಯಾವ ವರ್ಷವೂ ಕೂಡ ಸುಂಕ ಇಲ್ಲದಂಥ ಜಾತ್ರೆ ಇಲ್ಲ. ಈ ಬಾರಿ ನಮ್ಮ ಪ್ರಾಧಿಕಾರ ಬಂದ ಮೇಲೆ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಅವರವರ ಒಂದು ಆದೇಶ ಮೇರೆಗೆ ನಾವು ಏನು ಸದಸ್ಯರುಗಳೆಲ್ಲ ತೀರ್ಮಾನ ತೊಗೊಂಡಿದ್ದೀವಿ, ಸುಂಕ ಬೇಡ, ಎಲ್ಲ ರೈತರಿಗೂ ಕೂಡ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ, ವೆಹಿಕಲ್ ಇರ್ಬೋದು, ಎಲ್ಲರಿಗೂ ಕೂಡ ಉಚಿತವಾಗಿ ಬಂದು ನಾವು ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಹೋಗ್ಬೋದು ಅಂತೇಳಿ ನಾವು ಒಂದು ಘೋಷಣೆ ಮಾಡಿದ್ದೀವಿ. ಇದು ಮುಖ್ಯವಾದ ಅಂಶ. ಅದೇ ರೀತಿ ಪ್ರಾಥಮಿಕ ಏನಾರ ಒಂದು ಚಿಕಿತ್ಸೆ, ಯಾರಿಗಾನ ಏನಾನ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅದು ಕೂಡ ನಾವು ಸರ್ಕಾರಿ ಆಸ್ಪತ್ರೆಗೆ ಒಂದು ಮನವಿ ಮಾಡಿದ್ದೀವಿ. ಒಂದು 2 ಕಡೆ 3 ಕಡೆ ಪ್ರಾಥಮಿಕ ಕೇಂದ್ರಗಳನ್ನು ಕೂಡ, ಚಿಕಿತ್ಸೆ ಕೇಂದ್ರ ಕೂಡ ನಾವು ಟೆಂಟ್ ಅದೇ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಹೆಚ್ಚಿನ ಒಂದು ಭಕ್ತಾದಿಗಳ ಮೂವಿಂಗ್ ಮಾಡೋದಕ್ಕೆ, ಏನೋ ಇವಾಗ ಸಾಲುಗಳನ್ನ ನೋಡ್ಕೊಳ್ಳೋದಕ್ಕೆ, ಮತ್ತೊಂದು ಮಾಡೋಕ್ಕೆ ಸಪೋರ್ಟಿವ್ ಆಗಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿರ್ಬೋದು, NCC ವಿದ್ಯಾರ್ಥಿಗಳಿರ್ಬೋದು, ಹಾಗೂ ಸಂಘ ಸಂಸ್ಥೆಗಳು ಯಾರನ್ನ ಬರೋಂಥದ್ದಿರ್ಬೋದು, ಸೇವೆ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು, ಅವು ಕೂಡ ನಾವು ಮನವರಿಕೆ ಮಾಡಿದ್ವಿ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಬರುವಂಥ ಭಕ್ತರಿಗೆ ಸುಗಮವಾಗಿ ದರ್ಶನ ಆಗೋಕ್ಕೆ ಅವರು ಕೂಡ ನಮಗೆ ಸಹಕಾರ ಮಾಡ್ತಾರೆ, ಸೇವೆ ಮಾಡ್ತಾರೆ. ದಿನಾಂಕ 25/11/2025 ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಮುಜರಾಯಿ ಸಚಿವರು ಮತ್ತು ಉಪಾಧ್ಯಕ್ಷರಾದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪ್ರಾಧಿಕಾರದ ಎಲ್ಲ ಸದಸ್ಯರು, ಉನ್ನತಾಧಿಕಾರಿಗಳ ಸಭೆ ಇದೇ ಕ್ಷೇತ್ರದಲ್ಲಿ ನಡೆಯಿತು. ಕ್ಷೇತ್ರದಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ರಾಸುಗಳ ಜಾತ್ರೆಗೆ ವಿಶೇಷವಾಗಿ ಮೊದಲನೇದಾಗಿ ಸುಂಕ ವಸೂಲಾತಿ ವಿನಾಯಿತಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸುಂಕ ವಸೂಲಾತಿ ಮಾಡಲ್ಲ. ವಾಹನಗಳಿಗಾಗಲಿ, ದ್ವಿಚಕ್ರ ವಾಹನ ಇರ್ಬೋದು, ತ್ರಿಚಕ್ರ ವಾಹನ ಇರ್ಬೋದು, ಯಾವುದೇ ವಾಹನಗಳಿಗೆ ಸುಂಕ ವಸೂಲಾತಿ ಇಲ್ಲ. ಮತ್ತು ರಾಸುಗಳು ಜಾತ್ರೆ ಸೇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥ ನೆರಳಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ಅವರಿಗೆ ಬೇರೆ ಇನ್ನೇನಾದರೂ ಶೌಚಾಲಯದ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಎಲ್ಲ ಮಾಡಲಿಕ್ಕಂತ ಪ್ರಾಧಿಕಾರದಲ್ಲಿ ನಿರ್ಣಯ ಆಗಿದೆ. 10ರಿಂದ 12ನೇ ತಾರೀಕು ಅನ್ನೋದು ನಿಗದಿ ಮಾಡಿದ್ದಾರೆ. 21ನೇ ತಾರೀಕಿಂದ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುತ್ತೆ. ಘಾಟಿ ಜಾತ್ರಾ ಮಹೋತ್ಸವ ಮಹೋತ್ಸವದಷ್ಟೊತ್ತಿಗಾಗಿ ನಮಗೆ ಆ ಮೈದಾನಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ 18ನೇ ತಾರೀಕು ರಾಸುಗಳ ಜಾತ್ರೆ ಮುಕ್ತಾಯಗೊಂಡರೆ ನಮಗೊಂದು 3 ದಿನ ಕಾಲಾವಕಾಶ ಇರ್ತದೆ. ಆ 3 ದಿನದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಎಲ್ಲ ರೈತರು ಸಹ ಮಾನ್ಯ ರಂಗಪ್ಪ ಅವರು ಹೇಳಿದ ಹಾಗೆ ಆ ನಿಗದಿತ ದಿನಾಂಕದಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳ ಮನವಿಗೆ ಹೋಗ್ಬಿಡದೆ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನು ನಿರ್ಧಾರ ಮಾಡಿದ್ದಾರೆ ಆ ದಿನಾಂಕಗಳು ಅಂದರೆ 10ರಿಂದ 18ನೇ ತಾರೀಕು ಒಳಗಾಗಿ ರಾಸುಗಳ ಜಾತ್ರೆ ತಂದು ನಾವೇನು ಪಶುವೈದ್ಯಕೀಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿರ್ತೀವೋ ಆ ಸಮಿತಿಯವರು ಆಯ್ಕೆ ಮಾಡುವಂಥ ರಾಸುಗಳಿಗೆ ಬಹುಮಾನ ವಿತರಣೆ ಎಲ್ಲ ಮುಗಿಸ್ತೀವಿ 18ನೇ ತಾರೀಕೊಳಗೆ. 18ನೇ ತಾರೀಕು ಬಂದ ನಂತರ ಬರುವಂಥ ರಾಸುಗಳನ್ನ ಯಾವುದೇ ರೀತಿಯಾಗಿ ಅವ್ರಿಗೆ ಯಾವುದೇ ವ್ಯವಸ್ಥೆನೂ ಇರಲ್ಲ, ಅದನ್ನು ಪರಿಗಣಿಸ್ಲಿಕ್ಕೂ ಅವಕಾಶ ಇರೋದಿಲ್ಲ. ಕೆಲವು ಖಾಸಗಿ ವ್ಯಕ್ತಿಗಳು 20ನೇ ತಾರೀಕು ಘಾಟಿ ಜಾತ್ರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿಲ್ಲ. ಇಲ್ಲ, ಅದರಲ್ಲಿ 2 ವಿಧ ಇದೆ. 10ರಿಂದ 18 ರಾಸುಗಳ ಜಾತ್ರೆ, 21ರಿಂದ ಜಾತ್ರೆ ಸ್ವಾಮಿಯವರ ಜಾತ್ರೆ ಮಹೋತ್ಸವ, 25ನೇ ತಾರೀಕು ಬ್ರಹ್ಮರಥೋತ್ಸವ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ರಾಸುಗಳ ಜಾತ್ರೆ 20ನೇ ತಾರೀಕು ಇರೋದಿಲ್ಲ. ಇವು 18ಕ್ಕೆ ಮುಕ್ತಾಯಗೊಳ್ತದೆ. 18ರ ನಂತರ ಪ್ರಾಧಿಕಾರದ ವತಿಯಿಂದ ಆಗಲಿ, ಗ್ರಾಮ ಪಂಚಾಯತಿ, ಸರ್ಕಾರ, ಜಿಲ್ಲಾಡಳಿತ ವತಿಯಿಂದ ಆಗಲಿ ಯಾವುದೇ ಸರ್ಕಾರಿ ವ್ಯವಸ್ಥೆ ಇರಲ್ಲ.
ಅಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ತೀವಿ ನಾವು. ಈ ಸರಿ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವಕ್ಕೆ ಎಷ್ಟು ಲಕ್ಷ ಜನ ಬರೋ ಅವಕಾಶ ಐತೆ ಅಂತ ನೀವು ಈಗಾಗಲೇ ನಮಗೆ ಪೊಲೀಸ್ ಇಲಾಖೆಯಿಂದ ಗೌಪ್ಯ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, 1 ರಿಂದ 1.5 ಲಕ್ಷ ಜನ ಬರ್ತಾರೆ. ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಈಗ ಪತ್ರ ಬಂದಿದೆ. ಅದಕ್ಕೆ ತಕ್ಕಾಗಿ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಈ ಸಾರಿಗೆ ವ್ಯವಸ್ಥೆ ಅವೆಲ್ಲ ಹೆಂಗೆ ಮಾಡಿ? ಸಾರಿಗೆ ವ್ಯವಸ್ಥೆ ಪ್ರತಿ ವರ್ಷದಂತೆ ವಿಶೇಷ ಬಸ್ಸುಗಳು ಬರ್ತವೆ. ಬೆಂಗಳೂರು ನಗರದಿಂದ ದೊಡ್ಡಬಳ್ಳಾಪುರ, ಯಲಹಂಕ, ತದನಂತರ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಕಡೆಯಿಂದೆಲ್ಲ ವಿಶೇಷ ಬಸ್ಸುಗಳು ಬರ್ತವೆ. ಇನ್ನು ಕೆಲವರು ಭಕ್ತರು ಅವರ ಸ್ವಂತ ವಾಹನಗಳಲ್ಲೂ ಬರ್ತಾರೆ. ಸ್ವಂತ ವಾಹನಗಳಲ್ಲಿ ಬರೋರಿಗೆಲ್ಲ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಸ್ಸುಗಳೆಲ್ಲ ಅದಕ್ಕೂ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಆಮೇಲೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಿರಂತರವಾಗಿರುತ್ತೆ. ಬೆಳಿಗ್ಗೆ 8 ರಿಂದ ರಾತ್ರಿ 8ರವರೆಗೂ ಇರುತ್ತೆ, ನಿರಂತರವಾಗಿರುತ್ತೆ. ನಿನ್ನೆ ಸಹ ಷಷ್ಠಿ ದಿನವೂ ಅದೇ ವ್ಯವಸ್ಥೆ ಇತ್ತು, ಜಾತ್ರೆ ದಿನವೂ ಅದೇ ವ್ಯವಸ್ಥೆ ಇತ್ತು. ಪ್ರತಿನಿತ್ಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬೆಳಗ್ಗೆ 8 ರಿಂದ ರಾತ್ರಿ 8ರವರೆಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಜಾತ್ರೆ ದಿನ ವಿಶೇಷವಾದ ಪ್ರಸಾದ ಇರುತ್ತೆ, ನಿರಂತರವಾಗಿರುತ್ತೆ. ಟ್ರಾಫಿಕ್ ಸಮಸ್ಯೆ ಆ ಥರ ಇದೆ. ಟ್ರಾಫಿಕ್ ಸಮಸ್ಯೆ ನಾವು ಪೊಲೀಸ್ನವ್ರ ಜೊತೆ, ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಇತ್ಯರ್ಥ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ರಸ್ತೆ ಬದಿಯಲ್ಲೇ ಪೆಂಡಲ್ ಹಾಕ್ತಾರೆ ಅಂಗಡಿಯವರು, ಹಾಗೆ ಇಲ್ಲ ಅದಕ್ಕೆ ಈ ಬಾರಿ ಯಾವುದು ತೊಂದರೆ ಆಗದಿರುವಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಚರ್ಚೆ ಮಾಡಿ ಜಿಲ್ಲಾಡಳಿತದ ಮೂಲಕ ಮತ್ತು ಪ್ರಾಧಿಕಾರ ಸಂಯುಕ್ತವಾಗಿ ಈ ಸರಿ ಯಾವುದೇ ಜನರಿಗೆ ತೊಂದರೆ ಆಗದಂತೆ ಸಂಚಾರ ವ್ಯವಸ್ಥೆಯನ್ನು ಮಾಡಲು ಕ್ರಮ ತಗೋತೀವಿ. ಆಮೇಲೆ ಮೆರವಣಿಗೆನೂ ಇರುತ್ತೆ ಸರ್. ಮೆರವಣಿಗೆ ಆದಾಗ ಟ್ರಾಫಿಕ್ ಸಮಸ್ಯೆ ಹೆಚ್ಚಿಗಾಗಿ ದೊಡ್ಡಬಳ್ಳಾಪುರವರೆಗೂ ಸಮಸ್ಯೆ ಆಗಿತ್ತು. ಆ ಮೆರವಣಿಗೆ ಏನಾರ ವಿಶೇಷವಾಗಿ ಮೆರವಣಿಗೆ ಪ್ರತ್ಯೇಕವಾದ ಪಥ ಏನಾರ ಮಾಡ್ಬೋದು ಅಂತ ಪರಿಶೀಲನೆ ಮಾಡ್ತೀವಿ.